ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ನನ್ನ ಆತ್ಮೀಯ ವೀಕ್ಷಕರಿಗೆ ಅನಂತ ನಮನಗಳು. ಇವತ್ತಿನ ದಿವಸ ಜೀರೋ ಇನ್ವೆಸ್ಟ್ಮೆಂಟ್ ಜೀರೋ ರಿಸ್ಕ್ ಅಂದ್ರ ಸೊನ್ನೆ ಹೂಡಿಕೆ ಸೊನ್ನೆ ರಿಸ್ಕ್. ಅಂದ್ರೆ ಜವಾಬ್ದಾರಿ ಬಹಳ ಇಲ್ಲ, ಕಿರಿಕಿರಿಗಳು ಬಹಳ ಇಲ್ಲ, ಆದ್ರೆ ಗಳಿಕೆ ಅಪಾರವಾದ ಗಳಿಕೆಯನ್ನ ನಾವು ಹೇಗ ಮಾಡಬಹುದು ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು. ನಾನು ಮುಂದಿನ ದಿನಮಾನಗಳಲ್ಲಿ ಈ ಕಡಿಮೆ ಹೂಡಿಕೆ ಮತ್ತು ಕಡಿಮೆ ರಿಸ್ಕ್ ಜೊತೆಗೆ ಅಪಾರವಾದ ಗಳಿಕೆಯನ್ನು ಹೇಗ ಮಾಡಬಹುದು ಅನ್ನೋದ್ರ ಬಗ್ಗೆ ಆನ್ಲೈನ್ ಕ್ಲಾಸು ಆರಂಭ ಮಾಡಬೇಕು ಅಂತ ಮಾಡಿದ್ದೀನಿ. ತಾವು ಯಾರಾದರೂ ಇಷ್ಟಪಟ್ಟು ಇದರಲ್ಲಿ ಬರುವುದಾದ್ರೆ ಈಗಲೇ ಆಲೋಚನೆ ಮಾಡಿ. ಬಹುತೇಕ ನಾನು ಆಗಸ್ಟ್ 15ನೇ ತಾರೀಕಿನಿಂದ ನನ್ನ ಈ ಕಡಿಮೆ ಹೂಡಿಕೆ ಮತ್ತು ಕಡಿಮೆ ರಿಸ್ಕ್ ಇರ್ತಕ್ಕಂತಹ ಕೆಲಸವನ್ನ ನಿಮಗೆ ಹೇಳಿಕೊಡ್ಬೇಕು. ಅದರಿಂದ ನೀವು ಗಳಿಕೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು. ಬಡತನ ನಿರ್ಮೂಲನೆ ಆಗುವಂತಹ ಕೆಲಸವನ್ನ ಮಾಡಬೇಕು. ಮಧ್ಯಮ ವರ್ಗದವರು, ಕೆಲಸ ಇಲ್ದವರು, ಕಷ್ಟದಲ್ಲಿರುವವರು, ಕೆಲಸವನ್ನ ಕಳೆದುಕೊಂಡಿರುವವರು, ಅಥವಾ ಆಕ್ಸಿಡೆಂಟ್ ಆಗಿ ಅದು ಆಗಿ ಮನೆ ಒಳಗೆ ಇರ್ತಕ್ಕಂಥವ್ರು, ಮನೆಯೊಳಗಿರ್ತಕ್ಕಂತಹ ಮಹಿಳೆಯರು, ಮನೆಯೊಳಗಿದ್ದುಕೊಂಡೇ ಕಡಿಮೆ ರಿಸ್ಕು, ಕಡಿಮೆ ಶ್ರಮ, ಕಡಿಮೆ ಹೂಡಿಕೆ, ಬಹಳ ಏನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿಲ್ಲ ಇದಕ್ಕೆ. ಇವತ್ತಿನ ದಿವಸ ನೋಡ್ರಿ, ನಾವು ಒಂದು ಪಾನ್ ಶಾಪ್ ಮಾಡ್ಬೇಕಾದ್ರೂ ಕೂಡ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಐತಿ ಬರೀ ಒಂದು ಪಾನ್ ಶಾಪ್ ಮಾಡ್ಬೇಕಂದ್ರೆ. ಯಾಕಂದ್ರೆ ಅದಕ್ಕೊಂದು ತಳ್ಳು ಡಬ್ಬಿ ಗಾಡಿ ಮಾಡ್ಬೇಕು, ಅದಕ್ಕೂ ಒಂದು 60-70 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಆಮೇಲೆ ನಾವು ಮಾಲ್ ಮೆಟೀರಿಯಲ್ ತಂದಿಟ್ಕೋಬೇಕು. ಒಂದ್ ಅರ್ಧ ಉದ್ರಿ ಕೊಡ್ತಾರಂತಂದ್ರು ಕೂಡ ಅದಕ್ಕೊಂದು 20-30 ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು. ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಮಿನಿಮಮ್ ಒಂದು ಪಾನ್ ಶಾಪ್ ಮಾಡ್ಬೇಕು ಅಂದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಐತಿ. ಆದ್ರೆ ಈಗ ನಾನು ಹೇಳ್ತಕ್ಕಂತಹ, ನಾನು ಟ್ರೈನಿಂಗ್ ಕೊಡ್ತಕ್ಕಂತಹ, ನಾನು ಕ್ಲಾಸ್ ತಗೊಂಡು ನಿಮಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂತಹ ಈ ಉದ್ಯಮ ಐತಲ್ಲ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಲಕ್ಷಾಂತರ ಬೇಕಾಗಿಲ್ಲ. ಬಹಳ ಅಂದ್ರೆ ನೀವು 5ರಿಂದ 10 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. 5ರಿಂದ 10 ಸಾವಿರ ರೂಪಾಯಿ, ಮ್ಯಾಕ್ಸಿಮಮ್ 10,000 ಇನ್ವೆಸ್ಟ್ಮೆಂಟ್ ಮಾಡಿ. ಹೆಚ್ಚಿನ ರಿಸ್ಕ್ ಇಲ್ಲ ಇಲ್ಲಿ, ನೀವು ಕಳ್ಕೊಳ್ಳುವಂತಹದ್ದು ಏನೂ ಇಲ್ಲ. ಈಗ ನೀವು ಒಂದು ಪಾನ್ ಶಾಪ್ ಮಾಡಿದ್ರಂತ ಇಟ್ಕೊಳ್ಳೋಣ, ನಾವು ಏನೋ ಚೆನ್ನಾಗಿ ನಡೀತದ ಅಂತ ಪಾನ್ ಶಾಪ್ ಶುರು ಮಾಡಿದ್ರಿ. ಈಗ ಏನೋ ನಮ್ಮ ಮನೆ ಒಳಗೆ ಏನೋ ಒಂದು ತೊಂದರೆ ಆಗ್ತದ, ಅನಾನುಕೂಲ ಆಗ್ತದ, ಅಥವಾ ಆ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಾದಂತ ಪ್ರಸಂಗ ಬರ್ತದ. ಅವಾಗ ನಾವೇನ್ ಮಾಡ್ಬೇಕು? ಆ ಗಾಡಿ ಮಾರ್ಬೇಕು, ಪಾನ್ ಶಾಪ್ ಬಿಡ್ಬೇಕು, ಪಾನ್ ಶಾಪ್ ತೆಗಿಬೇಕು. ಆಮೇಲೆ ನಮಗ್ ಹರ್ಕತ್ತಿದ್ದ ಗಾಡಿ ಮಾರಕ್ ಹೋದ್ರೆ ಗಾಡಿ ಯಾರು? ನಾವೀಗ ಒಂದ್ 70 ಸಾವಿರ ರೂಪಾಯಿ ಖರ್ಚು ಮಾಡಿ ಗಾಡಿ ಮಾಡಿರ್ತೀವಿ, ಅದನ್ನ 40 ಸಾವಿರ 50 ಸಾವಿರ ಕೇಳ್ತಾರ. ಅಲ್ಲಿ ಲುಕ್ಸಾನ್ ಆಗ್ತದ. ಆಮೇಲೆ ಆ ಗಾಡಿ ಒಳಗಿರ್ತಕ್ಕಂತ ಒಂದ್ 10-20 ಸಾವಿರ ರೂಪಾಯಿ ಮಾಲ್ ಇತ್ತಂದ್ರೆ ಆ ಮಾಲು ಕೂಡ ನಾವು ಪೂರ್ತಿ ರೊಕ್ಕ ಕೊಟ್ಟು ಯಾರು ತಗೊಂತಾರ? ಕೊಟ್ಟಷ್ಟು ದುಡ್ಡಿಗೆ ಮಾರ್ಬೇಕಾಗ್ತದೆ. ಅವಾಗ ನಾವು ಲುಕ್ಸಾನ್ ಮಾಡ್ಕೋತೀವಿ. ಅಲ್ಲೇ ನಡಿಲಿಲ್ಲ ಅಂದ್ರೆ ಹೆಂಗ? ಅಥವಾ ನಾವೀಗೇನು ಗಾಡಿ ನಿಂದ್ರಿಸ್ತೀವಿ, ನಾಳೆ ಇಲ್ಲಿ ಯಾರು ಗಾಡಿ ನಿಂದ್ರಿಸ್ಬೇಡ್ರಪ್ಪ ಅಂದ್ರೆ ಹೆಂಗ? ಹಿಂಗೆಲ್ಲ ಅಲ್ಲಿ ಟೆನ್ಷನ್ಗಳು, ರಿಸ್ಕ್ಗಳು, ಸಮಸ್ಯೆಗಳು ಅದಾವು. ಬಟ್ ನಮ್ಮ ಬಿಸಿನೆಸ್ ನಲ್ಲಿ ಇಲ್ಲ. ನೀವು ಯಾವ ಗಾಡಿ ಮಾಡಿಸ್ಬೇಕಾಗಿಲ್ಲ, ಬಾಡಿಗೆ ಅಂಗಡಿ ಹಿಡಿಬೇಕಾಗಿಲ್ಲ, ಡಿಪಾಸಿಟ್ ಕೊಡ್ಬೇಕಾಗಿಲ್ಲ, ಬಾಡಿಗೆ ಕೊಡ್ಬೇಕಾಗಿಲ್ಲ, ಏನೂ ಇಲ್ಲ. ಮನೆ ಒಳಗನೆ ಇದ್ದುಕೊಂಡು ಕೇವಲ ಒಂದು 5 ಸಾವಿರ ರೂಪಾಯಿ ಸ್ಟಾರ್ಟಿಂಗ್, ಒಂದು 5,000 rupees ಇನ್ವೆಸ್ಟ್ಮೆಂಟ್ ಮಾಡಿ ನೀವು ತಿಂಗಳ 10 ಸಾವಿರದಿಂದ 10 ಲಕ್ಷ ರೂಪಾಯಿಗಳವರೆಗೆ ಗಳಿಕೆ ಮಾಡಬಹುದು. 10 ಸಾವಿರದಿಂದ ಹಿಡ್ಕೊಂಡು 10 ಲಕ್ಷದವರೆಗೆ, ಇನ್ನೂ ಹೆಚ್ಚಿಗೂ ಮಾಡಬಹುದು. ನಾನು ಅಷ್ಟೊಂದು ವಿಪರೀತವಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಬಿಹಾರದೊಳಗ ಧರ್ಮಶೀಲಾ ಮೇಡಮ್ ಅಂತದಾರ. ಅವರು ಈ ನಾನು ಹೇಳ್ತಕ್ಕಂತ ಉದ್ಯಮದೊಳಗನೆ, ನಾನು ಹೆಂಗೆ ಈಗ ಈ ಉದ್ಯೋಗದಲ್ಲಿ ನಿಮ್ಮನ್ನು ಬೆಳೆಸ್ಲಿಕ್ಕೆ, ನಿಮಗೆ ಟ್ರೈನಿಂಗ್ ಕೊಡ್ಲಿಕ್ಕೆ, ಈಗೇನ್ ನಾನು ನಿಮಗ ಟ್ರೈನಿಂಗ್ ಕೊಡ್ಬೇಕು, ನಿಮಗ
ಸುಲಭವಾಗಿ ಹಣ ಗಳಿಸ್ಲಿಕ್ಕೆ ಹಾದಿಯನ್ನ ಮಾರ್ಗವನ್ನ ತೋರಿಸ್ಕೊಡ್ಬೇಕು, ಅದ್ರ ಬಗ್ಗೆ ನಿಮಗೆ ನಾ ಟ್ರೈನಿಂಗ್ ಕೊಡ್ಬೇಕಂತ ಏನ್ ಪ್ರಯತ್ನ ಮಾಡ್ತಾ ಇದ್ದೀನಲ್ಲ, ಇದನ್ನ ಧರ್ಮಶೀಲ ಮೇಡಮ್ ಅವರು ಈಗ 5-6 ವರ್ಷದಿಂದ ಮಾಡ್ಯಾರ. ಅವರು 5-6 ವರ್ಷ ಹಿಂದನೇ ಈ ಕ್ಲಾಸುಗಳನ್ನು ತಗೊಂಡು ಜನರಿಗೆ ಹೇಗ ನಾವು ಈ ಉದ್ಯಮದಲ್ಲಿ ಬೆಳಿಬೇಕು, ಇದರೊಳಗೆ ದುಡ್ಡು ಸಾಧನೆ ಹೇಗೆ ಮಾಡ್ಬೇಕು, ಮನ್ಯಾಗ ಕುತ್ಕೊಂಡು ಯಾವುದೇ ರಿಸ್ಕ್ ಇರ್ಲಾರ್ದನೆ ಹೆಚ್ಚಿನ ಹೂಡಿಕೆ ಇರ್ಲಾರ್ದ ಹೇಗ ದುಡ್ಡು ಗಳಿಸ್ಬೇಕು ಅನ್ನೋದನ್ನ ಅವ್ರು ಹೇಳಿಕೊಟ್ಟಾರ. ಆ ರೀತಿ ಲಕ್ಷಾಂತರ ಜನ ದುಡ್ಡು ಗಳಿಸ್ತಾ ಇದ್ದಾರೆ ಇವಾಗ. ನೀವು ಡೌಟ್ ಇದ್ರೆ, ನಾನು ಹೇಳೋದು ಸುಳ್ಳಂತ ಅನಿಸ್ತಿದ್ರ ಗೂಗಲ್ನೊಳಗೆ ನೀವು ಟೈಪ್ ಮಾಡಿ, ಗೂಗಲ್ನೊಳಗ ಟೈಪ್ ಮಾಡ್ರಿ ದಿಯಕ್ಷನ್ ಧರ್ಮಶೀಲ ಬಿಹಾರ್ ಅಂತ ಹೇಳಿ. ಅವ್ರು ಎಷ್ಟೊಂದು ವಿಡಿಯೋಗಳು ಬರ್ತಾವ ನೋಡ್ರಿ. ಪ್ರತಿ ತಿಂಗಳ 40ರಿಂದ 60 ಲಕ್ಷದವರೆಗೆ ಅವರು ದುಡಿತಾ ಇದ್ದಾರೆ. ಅಷ್ಟು ದುಡಿಯುವುದು ಬೇಡ ನಾವು. ಪ್ರತಿ ತಿಂಗಳ ಕನಿಷ್ಠ ಒಂದು 50,000, 1 ಲಕ್ಷದವರೆಗೆ ದುಡಿಲಿಕ್ಕೆ ಸಾಧ್ಯದ. ಸ್ವಲ್ಪ ಪ್ರಯತ್ನವನ್ನ ಮಾಡಬೇಕು, ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಅಲ್ಲ. ಅದು ಹೇಗ್ ಮಾಡ್ಬೇಕು, ಏನು ಎತ್ತ ಎಲ್ಲವನ್ನ ನಾನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ನಿಮಗೆ ಸಪೋರ್ಟ್ ಕೂಡ ಮಾಡ್ತೀವಿ ನಾವು. ನಿಮ್ಮನ್ನ ಸ್ವಲ್ಪ ದಿವಸ ನಿಮಗೆ ಮುಂದಕ್ಕೆ ಈ ವ್ಯವಹಾರದೊಳಗೆ ಬೆಳಿಲಿಕ್ಕೆ ಬರೋ ತನಕ, ಈ ವ್ಯವಹಾರದೊಳಗೆ ನೀವು ಸ್ಟ್ಯಾಂಡ್ ಆಗೋವರೆಗೂ ನಾವು ನಿಮಗೆ ಕೈ ಹಿಡಿದು ನಡೆಸ್ತೀವಿ, ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತೀವಿ. ಮತ್ತ ಈ ಬಿಸ್ನೆಸ್ನೊಳಗೆ ಪ್ಲಾನ್ ಹೆಂಗೈತಪ್ಪ ಅಂದ್ರ, ನೀವು ಏನಾರ ಸ್ವಲ್ಪ ನನಗಿಂತ ಒಳ್ಳೆ ಪ್ರಯತ್ನವಾದಿ, ಒಳ್ಳೆಯ ಹಠವಾದಿ, ಛಲವಾದಿ, ಹಾರ್ಡ್ ವರ್ಕು, ಸ್ಮಾರ್ಟ್ ವರ್ಕು ಕೂಡಿ ಮಾಡಿ ಮುಂದೆ ಬರ್ತೀನಿ ಅಂದ್ರೆ ನನಗಿಂತಲೂ ಹೆಚ್ಚಿಗೆ ನೀವು ದುಡ್ಡು ಸಂಪಾದನೆ ಮಾಡಬಹುದು ತಿಂಗಳ. ಆ ರೀತಿ ಪ್ಲಾನ್ ಐತಿ ನಮ್ದು. ಅಷ್ಟು ಚಲೋ ಪ್ಲಾನ್ ಐತೆ, ಯಾರಿಗೆ ಮೋಸ ಇಲ್ಲ, ವಂಚನೆ ಇಲ್ಲ. ಮತ್ತ ಈಗ ನೀವೇನ್ ನಿಮಗೆ ನಾ ಹೇಳ್ಕೊಡ್ತಾ ಇದ್ದೀನಿ, ಇದು ಪ್ರಾಮಾಣಿಕವಾದಂತಹ ಉದ್ಯಮ. ಇಲ್ಲಿ ನಿಮಗ TDS ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ ಆಗೇ ಬರ್ತಾವ. ನಿಮಗ ದುಡ್ಡು ಮನೆಗೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದ. TDS ಅಂದ್ರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿ ಬರ್ತದ. ಲೀಗಲ್ ಆಗಿರ್ತಕ್ಕಂತಹ, ಕಾನೂನುಬದ್ಧವಾಗಿರ್ತಕ್ಕಂತಹ ವ್ಯವಹಾರ ಇದು. ಯಾವುದು ಮೋಸ ಇಲ್ಲ, ವಂಚನೆ ಇಲ್ಲ, ನಿಮ್ಮನ್ನೇನ್ ಓಡಿ ಹೋಗ್ಬೇಕು ಅನ್ನುವಂತ ಪ್ರಸಂಗ ಅಲ್ಲ. ಇದು ಪ್ರಾಮಾಣಿಕವಾದಂತಹ ವ್ಯವಹಾರ. ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕು, ಈ ವ್ಯವಹಾರದಲ್ಲಿರ್ತಕ್ಕಂತಹ ತಂತ್ರಗಳೇನು, ಯಾವ ರೀತಿ ನಾವು ಮಾಡಿದ್ರೆ ಇದರೊಳಗೆ ಬೆಳಿಲಿಕ್ಕೆ ಸಾಧ್ಯದ ಅನ್ನುವಂತಹ ಆಚಾರ ವಿಚಾರಗಳನ್ನ, ತತ್ವ ಸಿದ್ಧಾಂತಗಳನ್ನ ನಿಮಗ ಹೇಳಿಕೊಡ್ಲಿಕ್ಕೆ ನನಗೆ 1 ವಾರ ಟೈಮ್ ಬೇಕಾಗ್ತದೆ. ದಿನಂಪ್ರತಿ 1 ತಾಸಿನಂಗ 7 ದಿವಸ ನಾ ಕ್ಲಾಸ್ ತಗೋತೀನಿ. ಈ ಕ್ಲಾಸುಗಳನ್ನ ನಾನು ಆಗಸ್ಟ್ 15ನೇ ತಾರೀಕು ದಿನದಿಂದ ಮಾಡ್ತೀನಿ. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯೋತ್ಸವ ದಿನ ಯಾವುದು? ಆಗಸ್ಟ್ 15. ಅವತ್ತಿನಿಂದ ನಾವು ಆರ್ಥಿಕ ಸ್ವಾತಂತ್ರ್ಯವನ್ನ ಹೇಗೆ ಪಡಿಬೇಕು, ಹೆಚ್ಚಿನ ಜವಾಬ್ದಾರಿ ಇರ್ಲಾರ್ದನೆ, ಹೆಚ್ಚಿನ ಹಣ ಹೂಡಿಕೆ ಮಾಡ್ಲಾರ್ದೇನೆ ನಾವು ಹೇಗೆ ದುಡ್ಡನ್ನ ಗಳಿಸಬಹುದು, ನಾವು ಹೇಗೆ ಆರ್ಥಿಕ ಪ್ರಗತಿಯನ್ನ ಸಾಧಿಸಬಹುದು ಅನ್ನೋದನ್ನ, ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವ ದಿನದಂದೇ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಅಲ್ಲಿವರೆಗೆ ನೀವೇನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ನಾನು ಹೇಳ್ತಕ್ಕಂತಹ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ರೆಡಿ ಇರ್ಬೇಕು ನೀವು ಆಗಸ್ಟ್ 15 ಒಳಗಾಗಿ. ಅದು ಏನು ಅನ್ನೋದನ್ನ ನೀವು ನನಗೆ ಫೋನ್ ಮಾಡಿ ತಿಳ್ಕೊಬಹುದು, ಅಥವಾ ನನ್ನ ಇಮೇಲ್ಗೆ ಹಾಕ್ಬೋದು. ajmasali@gmail.com ajmasali@gmail.com ನನ್ನ ಇಮೇಲಿಗೆ ಹಾಕ್ಬಹುದು. ಅಥವಾ ನಂದು ವಾಟ್ಸಪ್ ನಂಬರ್ ತಮಗ್ ಗೊತ್ತದ, 9900913869 ವಾಟ್ಸಪ್ ನಂಬರ್ಗೆ 9900913869. ಇದಕ್ಕೂ ಕೂಡ ನೀವು ಸಂಪರ್ಕ ಮಾಡಿ ನನ್ನ ಜೊತೆ ಏನೇನ್ ನೀವು ವ್ಯವಸ್ಥೆ ಇಟ್ಕೋಬೇಕು, ತಯಾರಿರ್ಬೇಕು, ನೀವು ಹೇಗ ಇದಕ್ಕೆ ಸಿದ್ಧರಾಗಬೇಕು ಅನ್ನೋದನ್ನ ನಾನು ನಿಮಗ ಮಾಹಿತಿ ಕೊಡ್ತೇನೆ. ಅಷ್ಟ್ರೊಳಗಾಗಿ ನೀವು ರೆಡಿ ಇರ್ಬೇಕು ಅಂತ. ಸೀರಿಯಸ್, ಭಯಾನಕ, ಬಹಳ ರಿಸ್ಕ್ ಇರುವಂತಹದ್ದು ಏನು ಹೇಳಲ್ಲ ನಿಮಗ. ಈಗ ಅಡಿಗೆ ಮಾಡ್ಲಿಕ್ಕೆ ನಮಗ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ಹತ್ರ ಇಟ್ಕೊಂಡು ಕೂಡ್ಬೇಕು. ಎಲ್ಲ ನಾವು ಅವೆಲ್ಲ ಹತ್ರ ಇದ್ದು ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಈಜಿ ಆಗುತ್ತೆ. ಈರುಳ್ಳಿ ಹೆಚ್ಚಿ ರೆಡಿ ಇಟ್ಕೋಬೇಕು, ತಪ್ಪಲ ಪಲ್ಯ ಅದು ಇದೆಲ್ಲ ರೆಡಿ ಇಟ್ಕೋಬೇಕು. ಆ ರೀತಿಯಾಗಿ ಕೆಲವು ಸಲಹೆ ಸೂಚನೆಗಳನ್ನು ಕೊಡ್ತೀನಿ. ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಆದ್ರೆ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕಪ್ಪ ಅಂದ್ರೆ, ಇಷ್ಟ ಇರುವವರು, ಜೀವನದೊಳಗೆ ನಾನು ಮುಂದೆ ಬರಬೇಕು ಅನ್ನುವರು, ಜೀವನದೊಳಗೆ ನಾನು ಏನಾದ್ರೂ ಸಾಧನೆ ಮಾಡಬೇಕು ಅನ್ನುವರು,
ಜೀವನದೊಳಗೆ ನಾನು ಬರೀ ಇತಿಹಾಸವನ್ನು ಓದುವವನಲ್ಲ, ನಾನು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅನ್ನುವರು ನನ್ನ ಜೊತೆ ಸಂಪರ್ಕ ಮಾಡ್ರಿ. ಮಹಿಳೆಯರಿಗೂ ಕೂಡ ಬಹಳ ಸುಲಭವಾದಂತಹ ಕೆಲಸ ಇದು. ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನ ಬೆಂಬಲಗಳನ್ನ ನಾವು ಕೊಡ್ತೀವಿ. ಮತ್ತ ಎಲ್ಲಾ ರೀತಿಯ ಅನುಕೂಲಗಳು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಸಂಪೂರ್ಣ ನಿಮಗೆ ಸಪೋರ್ಟ್ ಮಾಡ್ತೀವಿ, ಸಹಕಾರ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.